ರಾಜ್ಯದಲ್ಲಿ ರಸಗೊಬ್ಬರಕ್ಕಾಗಿ ಇನ್ನೂ ಕೂಡ ಪರದಾಟ ಮುಗಿದಿಲ್ಲ. ಗದಗ್ನಲ್ಲಿ ಯೂರಿಯಾ ಗೊಬ್ಬರ ವಿತರಣೆ ಸ್ಥಗಿತಗೊಂಡು ಬಿಟ್ಟಿದೆ. ಯೂರಿಯಾ ವಿತರಣೆ ಆಪ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಯೂರಿಯಾ ವಿತರಣೆ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಈ ಕುರಿತಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೂರಿಯಾ ವಿತರಣೆ ಇಲ್ಲ ಅಂತ ನಾಮಫಲಕ ಹಾಕಲಾಗಿದೆ. ಡಂಬಳ ನಾಕಾ ಬಳಿ ಇರುವಂತಹ ಶ್ರೀ ಎಂಟರ್ಪ್ರೈಸಸ್ ಯೂರಿಯಾ ಗೊಬ್ಬರವನ್ನ ವಿತರಣೆ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗೊಬ್ಬರ ಸಲುವಾಗಿ ಇಲ್ಲಿ ಬೋರ್ಡ್ ಹಾಕಿಬಿಟ್ರೆ ಬಂದಾಯ್ತು ಅಂತ ಹೇಳಿ, ಮತ್ತೆ ನಾವು ಬಿತ್ತೋದು ಅದರಲ್ಲೇ ಬಿತ್ತಬೇಕು, ಏನು ಹಾಕಿ ಬಿತ್ತಬೇಕು. ಇದು ಈಗ 3 ಸಲ ನಾವು ಬಂದು ಹೋಗಕತ್ತಿ. ಒಮ್ಮೆ ಚುಣೆ ಸಲ ಬಂದೆ, 11 ಗಂಟೆಗೆ ಬಂದರು. ಸರ್ವರ್ ಇಲ್ಲ ಅಂತೇಳಿ 2 ಗಂಟೆ ಮಟ್ಟ ಕುಂತೀವಿ, ವಾಪಸ್ ಹೋದ್ವಿ. ಇದು 4ನೇ ಸಲ ಬರೋದು, ನಮ್ಗೆ ಗೊಬ್ಬರನ ಸಿಕ್ಕಿಲ್ಲ. ಏನು ಮಾಡ್ಬೇಕು ನಾವು? ಗೊಬ್ಬರ ಐತಂತಾರೆ ಕೃಷಿ ಇಲಾಖೆದಾರರು. ಕೃಷಿ ಗೊಬ್ಬರ ಐತಂತ ಹೇಳ್ತಾರೆ, ಇಲ್ಲಿ ನೋಡಿ ಸಿಗಾಕತ್ತೆ ಇರಲಿಲ್ಲ. ಅಲ್ಲಿನೂ ಇಲ್ಲ, ಇಲ್ಲಿನೂ ಇಲ್ಲ. ಮತ್ತೆ ನಾವು ರೈತರು ಏನು ಮಾಡ್ಬೇಕು? ಕೊಡ್ತಾರೆ. ನಾವು ಗದಗ ತಾಲೂಕು ನೀರ್ಲಿಗ್ರಿ, ಅಲ್ಲಿದ್ದ ಬಂದೀವಿ. 6 ಗಂಟೆಗೆ ಬಂದೀವ್ರಿ. ಇಲ್ಲಿ ಪಾಳೆ ಹಚ್ಕೊಂಡ್ ಕುಂತೀವಿ. ಇವರು ಇಲ್ಲಿ ಗೊಬ್ಬರ ಅಂತ ಬೋರ್ಡ್ ಹಾಕ್ಯಾರ್ರಿ. ನಾವು ಮತ್ತೆ ರೈತರು ದಿನ ಬಂದು ಹಿಂಗೆ ಒಳ್ಳೆ ಹೋಗೋದ್ರಿ, ದಿನ ಬರೋದು ಹೋಗೋದು. ಆಮ್ಯಾಗ ಹೊರಗಡೆ ಅಂಗಡಿ ಕೇಳಕೋರ ಲಿಂಕು ಅದು ಇದೊಂದು 1500 ರೂಪಾಯಿ ಅಲ್ಲಿ ಬಡಿಬೇಕ್ರಿ. ಇವ್ರ ಕಡೆ ಕಡಿಮೆ ಐತಿ ಅಂತ ಬಂದ್ರೆ ಇವ್ರು ಇಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ. ಮತ್ತೆ ಟೈಮಿಂಗ್ನು ಬರೋದಿಲ್ಲ, ಏನಿಲ್ರಿ ಅದಕ್ಕೆ. ಒಟ್ಟು ದಿನಾನ ಅದ ಬೋರ್ಡ್ ಇರ್ತೀರಿ. ಇವತ್ತು ಕೊಡಂಗಿಲ್ಲ, ನೆಟ್ವರ್ಕ್ ಇಲ್ಲ, ಅದು ಇಲ್ಲ. ದಿನ ನೋಡೋದು ಹೋಗುದ್ರಿ. ಮತ್ತೆ ಹಿಂಗ ರೈತರು ಬಾಳೆ ಹಂಗ. ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಡೀ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇಡೀ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇಡೀ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇಡೀ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ.